ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ವೀಕ್ಷಕರೇ, ಜೂನ್ 12ನೇ ತಾರೀಕು ಅಹಮದಾಬಾದ್ನಲ್ಲಿ ನಡೆದಂಥ ಆ ಒಂದು ಮಹಾ ದುರಂತ ಇಡೀ ಭಾರತ ಸಾಕ್ಷಿಯಾಗಿತ್ತು. ಆ ದುರಂತಕ್ಕೆ ಅವತ್ತು ವಿಮಾನದಲ್ಲಿದ್ದಂಥ 242 ಮಂದಿ ಪೈಕಿ 241 ಜನ ಮೃತಪಟ್ಟಿದ್ರು. ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಿದ್ದವರು ಕೂಡ ಹಾಸ್ಟೆಲಲ್ಲಿ ಮೆಸ್ಸಲ್ಲಿ ಊಟ ಮಾಡುವಾಗ ಅವರು ಮಸಣ ಸೇರಿದರು. ಯಾವತ್ತೂ ಕೂಡ ಭಾರತದಲ್ಲಿ ಅಂಥ ಒಂದು ಘಟನೆ ನಡೆದಿರಲಿಲ್ಲ. ಆದರೆ ಜೂನ್ 12ನೇ ತಾರೀಕು ಅಂತಹ ಒಂದು ಘೋರ ದುರಂತ ನಡೆದು ಬಿಟ್ಟಿತ್ತು. ಆ ದುರಂತಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಇವತ್ತಿಗೂ ಕೂಡ ಆಗ್ತಾ ಇತ್ತು, ಮುಂದೆ ಕೂಡ ಆಗುತ್ತೆ. ಇದೆಲ್ಲದರ ನಡುವೆ ಒಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಘಟನೆಗೆ ಕಾರಣ ಏನು ಅಂತೇಳಿ ತನಿಖೆಗಿಳಿದಂಥ ವಿಚಾರವಾಗಿ ಪ್ರಾಥಮಿಕ ಹಂತದ ಒಂದು ವಿಚಾರ ಗೊತ್ತಾಗಿದೆ. ಅದೇನು ಅಂತ ನಾವು ನಿಮಗೆ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಸೆಪ್ಟೆಂಬರ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ನಾಳೆ ಇಡೀ ಭಾರತವೇ ಬಂದ್, ಬೀದಿಗಿಳಿಯಲಿದ್ದಾರೆ 25 ಕೋಟಿ ಕಾರ್ಮಿಕರು. ಕೇಂದ್ರದ ನೀತಿಗಳ ವಿರುದ್ಧ ಜನಾಕ್ರೋಶ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್, ಕುತೂಹಲ ಮೂಡಿಸಿದ ಸಿದ್ದು ಡಿಕೆಶಿ ಡೆಲ್ಲಿ ಟೂರ್. ಇತ್ತ ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್. ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ. ಒಂದೇ ದಿನ 8 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿ. ಕುಂತಲ್ಲಿ ನಿಂತಲ್ಲಿ ಯುವಕರ ದುರ್ಮರಣ. ಪಾಕ್ ಸ್ಪೈಗೆ ಕೇರಳ ಸರ್ಕಾರ ಧನ ಸಹಾಯ. ಸರ್ಕಾರದ ಖರ್ಚಿನಲ್ಲಿ ಜ್ಯೋತಿ ಮಲ್ಹೋತ್ರಾ ಪ್ರವಾಸ. ಪಾಕ್ ಕಾಸರಗೋಡಿನ ಮಧ್ಯೆ ಬೆಸೆದ್ಲ ಲಿಂಕ್. ಬಿಹಾರದಲ್ಲಿ ಕಾವೇರಿದ ಎಲೆಕ್ಷನ್ ರಣಕಣ. ಮಹಿಳಾ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್ ಮೀಸಲಾತಿ ಘೋಷಣೆ ಮಾಡಿದ ನಿತೀಶ್ ಕುಮಾರ್. ವೀಕ್ಷಕರೇ, ನಾಳೆ ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ಭಾರತದಾದ್ಯಂತ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ನಾಳೆ ಮುಷ್ಕರಕ್ಕೆ ಇಳಿಯಲಿದ್ದು ತಮ್ಮ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರದ ಮುಂದೆ ಇಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ನಾಳೆ ಭಾರತ ಬಂದ್ ಆಗ್ತಾ ಇದೆ. ಈ ಹಿನ್ನೆಲೆ ಏನಿರುತ್ತೆ, ಏನಿರೋದಿಲ್ಲ, ಅದರ ಸಂಪೂರ್ಣ ಮಾಹಿತಿ ಈ ರಿಪೋರ್ಟ್ನಲ್ಲಿ. ನಾಳೆ ಇಡೀ ಭಾರತವೇ ಬಂದ್. ಬೀದಿಗಿಳಿಯಲಿದ್ದಾರೆ 25 ಕೋಟಿ ಕಾರ್ಮಿಕರು. ದೇಶಾದ್ಯಂತ 10 ಕೇಂದ್ರೀಯ ಕಾರ್ಮಿಕ ಸಂಘಗಳು, ರೈತ ಸಂಘಟನೆಗಳು ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಗಳ ಜಂಟಿ ವೇದಿಕೆಯು ಭಾರತ ಬಂದ್ಗೆ ಕರೆ ನೀಡಿದೆ. ಸರ್ಕಾರದ ಕಾರ್ಪೊರೇಟ್ ಪರ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ನಾಳೆ ಬಂದ್ ಆಯೋಜಿಸಲಾಗಿದೆ. ಸುಮಾರು 25 ಕೋಟಿ ಕಾರ್ಮಿಕರು, ರೈತರು ಮತ್ತು ಕೃಷಿ ಕಾರ್ಮಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳ ಪರವಾದ ನಿಲುವು ಹೊಂದಿದೆ ಎಂದು ಕಾರ್ಮಿಕ ಸಂಘಟನೆಗಳು ಆರೋಪಿಸಿವೆ. ರಾಷ್ಟ್ರವ್ಯಾಪಿ ಮುಷ್ಕರದಲ್ಲಿ ಬ್ಯಾಂಕಿಂಗ್, ಪೋಸ್ಟಲ್, ವಿಮಾ, ಕಲ್ಲಿದ್ದಲು, ಗಣಿ ಕಾರ್ಮಿಕರು ಸೇರಿದಂತೆ 25 ಕೋಟಿ ಕಾರ್ಮಿಕರು ಭಾಗವಹಿಸುವ ನಿರೀಕ್ಷೆಯಿದೆ. ಔಪಚಾರಿಕ, ಅನೌಪಚಾರಿಕ ವಲಯದ ಕಾರ್ಮಿಕರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ಭಾರಿ ಸಿದ್ಧತೆ ನಡೆಸಿವೆ. ಹಾಗಿದ್ರೆ ಯಾವೆಲ್ಲ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿವೆ ಅಂತ ನೋಡೋದಾದ್ರೆ,
ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಹಿಂದ್ ಅಜ್ಮೂರ್ ಸಭಾ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್, ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್, ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್, ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್, ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್, ಲೇಬರ್ ಪ್ರೋಗ್ರೆಸಿವ್ ಫೆಡರೇಷನ್, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಬಂದ್ಗೆ ಬೆಂಬಲ ನೀಡಿವೆ. ಕಳೆದ 10 ವರ್ಷಗಳಿಂದ ಕೇಂದ್ರ ಕಾರ್ಮಿಕ ಸಮ್ಮೇಳನ ನಡೆಸಿಲ್ಲ. ಕೇಂದ್ರ 4 ಲೇಬರ್ ಕೋಡ್ಗಳನ್ನು ತಂದು ಕಾರ್ಮಿಕ ಸಂಘಟನೆಗಳನ್ನು ದುರ್ಬಲ ಮಾಡುತ್ತಿದೆ. ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳ ಮಾಡಲು ಈಗಾಗಲೇ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಗುತ್ತಿಗೆ ನೌಕರರಿಗೆ ಪ್ರೋತ್ಸಾಹ, ಖಾಸಗೀಕರಣ ಹುನ್ನಾರ ಮಾಡ್ತಿದೆ. ಸಾರ್ವಜನಿಕ ವಲಯದಲ್ಲಿನ ನೇಮಕಾತಿ ಬೇಡಿಕೆ ಕಡೆಗಣಿಸಿದೆ. ನಿರುದ್ಯೋಗ ಸಮಸ್ಯೆ ನಿವಾರಿಸದೆ ಉದ್ಯೋಗದಾತರಿಗೆ ಇನ್ಸೆಂಟಿವ್ ನೀಡುತ್ತಿದೆ. ದೇಶದಲ್ಲಿ ನಿರುದ್ಯೋಗ ಹೆಚ್ಚಳವಾಗಿದೆ. ಈ ಮಧ್ಯೆ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿದೆ. ಅಲ್ಲದೆ ಕೇಂದ್ರದಿಂದ ಆರೋಗ್ಯ, ಶಿಕ್ಷಣ, ಕಲ್ಯಾಣ ಯೋಜನೆಗಳ ವೆಚ್ಚ ಕಡಿತ ಮಾಡಿದ್ದನ್ನ ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿದೆ. ನಾಳೆ ಬಂದ್ ಏನಿರಲ್ಲ. ನಾಳೆ ರಾಷ್ಟ್ರವ್ಯಾಪಿ ಬ್ಯಾಂಕ್ ಶಾಖೆಗಳು ಮುಚ್ಚಲ್ಪಡಬಹುದು. ಚೆಕ್ ಕ್ಲಿಯರೆನ್ಸ್, ಗ್ರಾಹಕ ಸೇವೆಗಳು ಮತ್ತು ಇತರೆ ಹಣಕಾಸು ಚಟುವಟಿಕೆಗಳು ಸ್ಥಗಿತಗೊಳ್ಳಬಹುದು. ಇದರ ಜೊತೆಗೆ ಅಂಚೆ ಕಚೇರಿಗಳು, ಕಲ್ಲಿದ್ದಲು ಗಣಿಗಾರಿಕೆ ಘಟಕಗಳು ಮತ್ತು ಕೆಲವು ಶಿಕ್ಷಣ ಸಂಸ್ಥೆಗಳಾದ ಶಾಲೆಗಳು ಮತ್ತು ಕಾಲೇಜುಗಳು ಸಹ ಮುಚ್ಚಲ್ಪಡಬಹುದು. ಸಾರಿಗೆ ವಲಯದಲ್ಲಿ ರಾಜ್ಯ ಸಾರಿಗೆ ಬಸ್ಗಳ ಕಾರ್ಯಾಚರಣೆಯು ಅಡಚಣೆಗೊಳಗಾಗಬಹುದು. ಆದಾಗ್ಯೂ ರೈಲ್ವೆ, ಆರೋಗ್ಯ ಮತ್ತು ತುರ್ತು ಸೇವೆಗಳಂತಹ ಅಗತ್ಯ ಸೇವೆಗಳಿಗೆ ಈ ಮುಷ್ಕರದಿಂದ ವಿನಾಯಿತಿ ನೀಡಲಾಗಿದೆ. ಮಾರುಕಟ್ಟೆಗಳು ಮತ್ತು ಅಂಗಡಿಗಳು ಭಾಗಶಃ ಕಾರ್ಯನಿರ್ವಹಿಸುವ ಸಾಧ್ಯತೆಯಿದೆ. ಈ ಮುಷ್ಕರಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ವಿವಿಧ ಕೃಷಿ ಕಾರ್ಮಿಕ ಸಂಘಗಳು ಬೆಂಬಲ ಘೋಷಿಸಿವೆ. ರೈತರು ಮತ್ತು ಗ್ರಾಮೀಣ ಕಾರ್ಮಿಕರು ರ್ಯಾಲಿಗಳು ಮತ್ತು ಪ್ರತಿಭಟನೆಗಳನ್ನು ಆಯೋಜಿಸಲು ಯೋಜಿಸಿದ್ದಾರೆ. ಆರ್ಥಿಕ ಸಂಕಷ್ಟ, ನಿರುದ್ಯೋಗ ಮತ್ತು ಹೆಚ್ಚುತ್ತಿರುವ ಜೀವನ ವೆಚ್ಚಗಳನ್ನು ಎತ್ತಿ ತೋರಿಸುವ ಗುರಿಯನ್ನ ಈ ಪ್ರತಿಭಟನೆಗಳು ಹೊಂದಿವೆ. ನ್ಯಾಷನಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು 2ನೇ ಹಂತದ ಸಭೆಯನ್ನ ನಿನ್ನೆಯಿಂದ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದು ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಯಾತ್ರೆಯನ್ನ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ಹಲ್ಚಲ್, ರಾಜಕೀಯಕ್ಕೆ ಬ್ರೇಕ್ ಮಾತ್ರ ಬೀಳ್ತಾ ಇಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್. ಕುತೂಹಲ ಮೂಡಿಸಿದ ಸಿದ್ದು ಡಿಕೆಶಿ ನಡೆ. ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸಿಎಂ ಕುರ್ಚಿಗಾಗಿ ಫೈಟ್ ನಡೆಯುತ್ತಲೇ ಇದೆ. 5 ವರ್ಷ ನಾನೇ ಸಿಎಂ ಎಂಬ ಮಾತು ಹಸ್ತದಲ್ಲಿ ಗುಲ್ಲೆಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸ್ಥಾನ ಪಲ್ಲಟ ಮಾಡ್ತಾರೆಂಬ ಗುಸುಗುಸು ಜೋರಾಗಿದೆ. ಈ ಎಲ್ಲ ಅಂತೆ ಕಂತೆಗಳ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಬೆಳೆಸಿದ್ದಾರೆ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದ್ದು ಇಂದು ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿಗೆ ದೆಹಲಿ ಪ್ರವಾಸ ಮಾಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ದೆಹಲಿ ಪ್ರವಾಸ ಮಾಡಲಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ದುಃಖ ದುಮ್ಮನ ಆಲಿಸುತ್ತಿದ್ದಾರೆ. Maybe, I don't know, but the day after tomorrow, myself, Siddaramaiah ji, we and my General Secretary, we are meeting on some small political issues. On 15th, a team of our OBC leaders are coming to Karnataka. And KPCC is also conducting hosting them to conduct a meeting, and my CM is taking a lead on that issue. Though he is not the chairman, but he is the important leader of this country, who is the present chief minister. He will also contribute in his own way to strengthen the Congress party on the backward class issue. He is one of the leader of the backward class. So Congress party definitely would like to encash his leadership and his strength to the Congress party. ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಭೇಟಿ.
20ಕ್ಕೂ ಹೆಚ್ಚು ಜನ ಶಾಸಕರಿಂದ ಸುರ್ಜೇವಾಲಾ ಭೇಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ಮಧ್ಯೆ ಸರ್ಕಾರದ ವಿರುದ್ಧ ಶಾಸಕರ ಸಿಟ್ಟಿಗೆ ಸುರ್ಜೇವಾಲಾ ಮುದ್ದರಿಯುತ್ತಿದ್ದು, ಮೊನ್ನೆ 40 ಶಾಸಕರ ಜೊತೆ ಸಭೆ ಮಾಡಿದ್ರು. ಮತ್ತೆ ನಿನ್ನೆಯಿಂದ ಶಾಸಕರ ಜೊತೆ 1-to-1 ಸಭೆ ಮುಂದುವರಿಸಿದ್ದಾರೆ. ಶಾಸಕರಾದ ಗವಿಯಪ್ಪ, ಶ್ರೀನಿವಾಸ್ ಎನ್ಟಿ, ಲತಾ ಮಲ್ಲಿಕಾರ್ಜುನ್, ಹಂಪನಗೌಡ ಬಾದರ್ಲಿ, ರಾಘವೇಂದ್ರ ಹಿಟ್ನಾಳ್, ಜಿಎಸ್ ಪಾಟೀಲ್, ಸತೀಶ್ ಸೇಲ್ ಸೇರಿ 20ಕ್ಕೂ ಹೆಚ್ಚು ಶಾಸಕರ ಸಮಸ್ಯೆ ಆಲಿಸಿದ್ದಾರೆ. ಇನ್ನು ಇಂದಿನ ಸಭೆಯಲ್ಲಿ ಅನೇಕ ಶಾಸಕರು ತಮ್ಮ ಕ್ಷೇತ್ರದ ಕುರಿತು ಹಾಗೂ ಅನುದಾನ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಅನೇಕ ಶಾಸಕರು ದೂರು ನೀಡಿದ್ದಾರಂತೆ. Is to understand from our legislators how are the Congress government guarantees working in their respective assembly constituencies. What further improvements need to be done, whether their district and taluka guarantee committees are able to reach out to people and settle their grievances or not. ಇನ್ನು ಮಧ್ಯಾಹ್ನ 1 ಗಂಟೆಗೆ ಬರಬೇಕಿದ್ದ ಸಿಎಂ ಆಪ್ತ ಶಾಸಕ ಬಸವರಾಜ ರಾಯರೆಡ್ಡಿ ಅನಾರೋಗ್ಯ ಕಾರಣ ಸಂಜೆ ಬಂದು ಚರ್ಚೆ ಮಾಡಿದರು. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಂಥನದ ಕೆಲಸ ನಡೀತಾ ಇದೆ. ಒಂದು ಶಾಸಕರ ಮೌಲ್ಯಮಾಪನ ಇರಬಹುದು, ಜೊತೆಗೆ ಹೊಸ ಸಚಿವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥ ಪ್ರಕ್ರಿಯೆಗಳು ಕೂಡ ಈಗಿನಿಂದ ಆರಂಭವಾಗ್ತಾ ಇದ್ದಾವೆ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಹೃದಯಾತಂಕ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಒಂದೇ ದಿನ 8 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಇಬ್ಬರಿಗೆ ಸರಿಯಾದ ಸಮಯಕ್ಕೆ ಹೃದ್ರೋಗಕ್ಕೆ ಚಿಕಿತ್ಸೆ ಸಿಗದೆ ಅನಾಹುತ ಸಂಭವಿಸಿದೆ. ಪ್ರಾಣ ತೆತ್ತವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಜ್ಯದಲ್ಲಿ ನಿಲ್ಲುತ್ತಿಲ್ಲ ಹೃದಯಾಘಾತ ಸರಣಿ. ಒಂದೇ ದಿನ 8 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿ. ಹೃದಯಾಘಾತ ಬೆಚ್ಚಿ ಬೀಳಿಸ್ತಿದೆ ಡೆಡ್ಲಿ ಹಾರ್ಟ್ ಅಟ್ಯಾಕ್. ತಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ. ಎಸ್, ರಾಜ್ಯದಲ್ಲಿ ಹೆಚ್ಚುತ್ತಿರೋ ಹೃದಯಾಘಾತ ಕೇಸ್ಗಳು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ ಸಾವಿನ ಸಂಖ್ಯೆ ಏರುಗತಿಯಲ್ಲಿದೆ. ಕಳೆದ 1.5 ತಿಂಗಳ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಹೃದಯಾಘಾತ ಪ್ರಕರಣಗಳು ಸಂಭವಿಸಿವೆ. ಇದೀಗ ವಿವಿಧ ಜಿಲ್ಲೆಗಳಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣ ಬೆಚ್ಚಿ ಬೀಳಿಸುತ್ತಿವೆ. ರಾಜ್ಯದಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಹೃದ್ರೋಗಿಗಳು ಸಾವಿಗೀಡಾಗ್ತಿದ್ದಾರೆಯೇ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಯಾಕಂದ್ರೆ ರಾಯಚೂರಿನ ಮಸ್ಕಿಯಲ್ಲಿ ಚಿಕಿತ್ಸೆ ವಿಳಂಬವಾಗಿದ್ರಿಂದ ಹೃದ್ರೋಗಿ ಪಗಡದಿನ್ನಿ ಕ್ಯಾಂಪನ್ ನಿವಾಸಿ ಶರಣಬಸವ ಸಾವಿಗೀಡಾಗಿದ್ದಾರೆ. ಇತ್ತ ನೆಲಮಂಗಲದಲ್ಲೂ ಚಿಕಿತ್ಸೆ ಸಿಗದೆ ವೆಂಕಟೇಶ್ ಮೃತಪಟ್ಟಿದ್ದಾರೆ. ಹೃದಯ ತಜ್ಞರು ಇದ್ದಿದ್ರೆ ತನ್ನ ಗಂಡ ಬದುಕುತ್ತಿದ್ದ ಅಂತ ಮೃತನ ಪತ್ನಿ ಕಣ್ಣೀರು ಹಾಕಿದ್ರು. ಮಕ್ಳ ಮನೆಗೆ ಹೋಗೋಣ ಅಂತ ಅಕ್ಕಿನೂ ತಗೊಂಡ್ರು, ನಡಿ ತಗೊಂಡು ಹೋಗೋಣ, ಮಕ್ಕಳೆಲ್ಲ ನೋಡ್ಕೊಬರೋಣ ಅಂತ ಹೋಗೋಣ ಅಂತ ಬೆಳಿಗ್ಗೆ ಬರ್ತೀನಿ ನಾನು ನಿನ್ ಬುದ್ಧಿ ಅಂತ. ಹೃದಯಾಘಾತ ಸರಣಿ ರಾಜ್ಯದಲ್ಲಿ ಮುಂದುವರೆದಿತ್ತು. ಇತ್ತ ಮಂಡ್ಯದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವು ಸಂಭವಿಸಿದೆ. ನೀರು ಕುಡಿಯುವಾಗಲೇ ವ್ಯಕ್ತಿಗೆ ಹೃದಯಾಘಾತವಾಗಿದೆ. ಮಳವಳ್ಳಿಯ ಅಟ್ವನಹಳ್ಳಿ ಗ್ರಾಮದ ಪುಟ್ಟಸ್ವಾಮಿ ಆಸ್ಪತ್ರೆಗೆ ಕರೆದೊಯ್ಯೋ ಮುನ್ನವೇ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲೂ ಹೃದಯಾಘಾತ ಮರಣ ಮೃದಂಗ ಬಾರಿಸಿದೆ. ಹೃದಯಾಘಾತಕ್ಕೆ 65 ವರ್ಷದ ವೃದ್ಧ ಕರಿಗೌಡ ಮನೆಯಲ್ಲೇ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವಾಗಲೇ ಮೃತಪಟ್ಟಿದ್ದಾರೆ. ಮೂಡಿಗೆರೆ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಂಗಳೂರಿನಲ್ಲಿ ಹೃದಯಾಘಾತಕ್ಕೆ ವಿದ್ಯಾರ್ಥಿ ಬಲಿ. ಸ್ನಾನಕ್ಕೆ ಹೋಗುವಾಗಲೇ ಕುಸಿದು ಬಿದ್ದ ವಿದ್ಯಾರ್ಥಿ. ಮಂಗಳೂರಿನ ಹೊರವಲಯದ ಸುರತ್ಕಲ್ನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಫ್ತಾಬ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಮನೆಯಲ್ಲಿ ಸ್ನಾನಕ್ಕೆಂದು ತೆರಳುವಾಗ ಕುಸಿದು ಬಿದ್ದಿದ್ದಾನೆ. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ 2 ಹೃದಯಾಘಾತ ಪ್ರಕರಣ ದಾಖಲಾಗಿವೆ. ಆಟೋ ಓಡಿಸುತ್ತಿದ್ದ ಮಂಜಾನಾಯಕ್ ಎನ್ನೋ ವ್ಯಕ್ತಿಗೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಕರೆದುಕೊಂಡು ಬರುವಷ್ಟರಲ್ಲೇ ಸಾವಿಗೀಡಾಗಿದ್ರು. ಹೀಗೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಕೇಸ್ ನೋಡಿ. ಈಗ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲಿ
ಬಂಡಾಯದ ಬೇಗುದಿ ತಣ್ಣಗಾಗ್ತಾ ಇಲ್ಲ. ಒಂದು ಕಡೆ ಹೈಕಮಾಂಡ್ ಹೊಸ ರಾಜ್ಯಾಧ್ಯಕ್ಷರ ನೇಮಕ ವಿಳಂಬವಾಗ್ತಾ ಇದ್ರೆ, ಇತರ ರೆಬಲ್ಸ್ ಟೀಮ್ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದೆ. ಈ ಮಧ್ಯೆ ಸಂಘ ಪರಿವಾರ ಹೈಕಮಾಂಡ್ಗೆ ತನ್ನ ಸಲಹೆಯನ್ನ ಕೊಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯಾರಿಗೆ ಒಲಿಯುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ? ಸಂಘದ ಸಲಹೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಕರ್ನಾಟಕದ ರಾಜಕಾರಣ ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಬಿಜೆಪಿಯಲ್ಲಿ ಎದ್ದಿರೋ ಅಸಮಾಧಾನವನ್ನ ಶಮನ ಮಾಡಲು ಕಳೆದ 2 ವರ್ಷಗಳಿಂದ ಸಾಧ್ಯನೇ ಆಗ್ತಿಲ್ಲ. ಬಣಗಳ ಗುರುತಿಸುವಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ. ಬಿಎಸ್ವೈ ಪುತ್ರ ಶಿಕಾರಿಪುರದ ಶಾಸಕ ಬಿವೈ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಬಣಗಳು ಹೆಚ್ಚಾಗಿದ್ವು. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ರಾಜ್ಯಾಧ್ಯಕ್ಷ ಬದಲಾವಣೆ ಪಟ್ಟು ಹಿಡಿದಿದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು, 1-2 ವಾರ ಇಲ್ಲ 1 ತಿಂಗಳೊಳಗಾಗಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ಗೆ ಸಂಘ ಪರಿವಾರದಿಂದ ಮಹತ್ವದ ಸಲಹೆ ರವಾನೆ ಮಾಡಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಸುಳಿವು ಕೊಟ್ಟ ಸಂಘ ಪರಿವಾರ, ಸೈದ್ಧಾಂತಿಕ ಇರುವವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ಸೂಕ್ತ. ಕುಟುಂಬ ರಾಜಕಾರಣ, ಸೈದ್ಧಾಂತಿಕ ಹಿನ್ನೆಲೆಯವರನ್ನ ಗುರುತಿಸಿ ಹಿಂದುತ್ವದ ನಾಯಕತ್ವ ಹುಟ್ಟು ಹಾಕಲು ಇದು ಸಕಾಲವಾಗಿದೆ. ವಿಧಾನಸಭೆ ಚುನಾವಣೆಗೆ ಇನ್ನೂ 3 ವರ್ಷ ಸಮಯ ಇದೆ. ಸೈದ್ಧಾಂತಿಕ ಹಿನ್ನೆಲೆಯವರು ಅಧ್ಯಕ್ಷರಾದರೆ ಪಕ್ಷ ಭದ್ರವಾಗಲಿದೆ ಎಂಬುದನ್ನ ಸಲಹೆ ನೀಡಿದೆಯಂತೆ. ಸಂಘ ಪರಿವಾರದ ಸಂದೇಶದ ಬೆನ್ನಲ್ಲೇ ಹಂಗಾಮಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದಿಗಿಲು ಶುರುವಾಗಿದೆ. ಇತ್ತ ಸೈದ್ಧಾಂತಿಕ ಹಿನ್ನೆಲೆಯ ನಾಯಕರು ಖುಷಿಯಾಗಿದ್ದಾರೆ. ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು. ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು ಮತ್ಯಾಕೆ ಬಂದ್ರೋ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು ಎಂದು ದಾವಣಗೆರೆಯಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರ ಸಿದ್ದೇಶ್ವರ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರ ಸಿದ್ದೇಶ್ವರ ಹೇಳಬೇಕು. ಕಾಂಗ್ರೆಸ್ನಿಂದ ಮನೆ ಬಾಗಿಲ ಬಡ್ದಿದ್ರು, ಶಿವಶಂಕರ್ ಅವರು ನಿಮ್ಮನೆ ಬಾಗಿಲ ಬಡ್ದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದ್ದು. ನಿಮ್ದಂದ್ರೆ ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪ ಅಂತಾರ ನೀವು, ನಿಮ್ಮ ನಾಯಕರ ಮನೆ ಬಾಗಿಲ ಬಡ್ದಿದ್ರು. ಅದನ್ನ ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಇನ್ನು ಮನೆಯೊಂದು 3 ಬಾಗಿಲಾಗಿದ್ದು ಬಿಜೆಪಿಯನ್ನ ಒಗ್ಗೂಡಿಸುವ ಕೆಲಸ ಮಾಡ್ತಾ ಇರುವ ಸಚಿವ ಪ್ರಹ್ಲಾದ್ ಜೋಶಿ ಬಳ್ಳಾರಿ, ಬೆಳಗಾವಿ ಜಿಲ್ಲಾ ನಾಯಕರ ಸಂಧಾನ ಸಭೆ ಮಾಡಲು ಮುಂದಾಗಿದ್ದಾರೆ. ಅತೃಪ್ತರನ್ನ ಕರೆಸಿ ಆಂತರಿಕ ಗೊಂದಲ ಸರಿಪಡಿಸಿಕೊಳ್ಳಲು ಸೂಚನೆ ನೀಡಿದ್ದಾರಂತೆ. ಈಗಾಗಲೇ ಬೆಂಗಳೂರು, ದಾವಣಗೆರೆ, ಬಾಗಲಕೋಟೆ ಜಿಲ್ಲೆಗಳ ಅತೃಪ್ತ ನಾಯಕರ ಸಭೆ ನಡೆಸಿರೋ ಜೋಶಿ, ಸದಾನಂದಗೌಡ ಇದೀಗ ಉತ್ತರದತ್ತ ಕಣ್ಣಿಟ್ಟಿದ್ದಾರಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದೇಶಕ್ಕೆ ಬೇಕು 100% ಸತ್ಯ. ದೇಶದ ಭರವಸೆ ಅಂದರೆ ರಿಪಬ್ಲಿಕ್ ಕನ್ನಡ. ಅದೇ ರೀತಿಯಲ್ಲಿ ಮನೆಗಳಿಗೆ 100% ಹೊಂದುವ ಟೈಲ್ಸ್ ಅಂದರೆ ಓರಿಯೆಂಟ್ ಬೆಲ್ ಟೈಲ್ಸ್. ಇದು 100% ಬೆಸ್ಟ್ ಟೈಲ್ಸ್. ಈಗ ಸುದ್ದಿ ಅಂತ ಗಮನ ಕೊಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಸಿಐಡಿ ವಿಶೇಷ ತಂಡ ತನಿಖೆ ನಡೆಸ್ತಾ ಇದೆ. 1 ಹಂತದ ತನಿಖೆ ಕಂಪ್ಲೀಟ್ ಆಗಿದೆ. 11 ಜನರ ಸಾವಿಗೆ RCB ಮತ್ತು ಆ ಒಬ್ಬ ಆಟಗಾರನೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆಯಂತೆ. ಯಾರು ಆ ಆಟಗಾರ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಟೇಡಿಯಂ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಅಂಶ ಪತ್ತೆ.
ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ IPL ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ವೇಳೆ ಜೂನ್ 4ರಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತ ಪ್ರಕರಣದ ತನಿಖೆ ನಡೆಸಿರುವ CIDಗೆ ಸ್ಫೋಟಕ ಅಂಶಗಳನ್ನು ದಾಖಲು ಮಾಡಿಕೊಂಡಿದೆ. ಮೂರು ಕೇಸ್ ಸಂಬಂಧ CID ಸ್ಪೆಷಲ್ ಎನ್ಕ್ವೈರಿ ವಿಭಾಗದ ಅಧಿಕಾರಿಗಳು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ತನಿಖೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಪತ್ತೆಯಾಗಿದ್ದು RCB KSCA ಪೊಲೀಸರ ಲೋಪಗಳು ಕೂಡ ಕಂಡುಬಂದಿದೆ. ಕಾರ್ಯಕ್ರಮ ಆಯೋಜನೆಯಿಂದ ಹಿಡಿದು ಸಾವುಗಳು ಸಂಭವಿಸುವವರೆಗೂ ಕೂಡ ಇಂಚಿಂಚು ತನಿಖೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದಾರೆ. CID ತನಿಖೆಯಲ್ಲಿ ಕಾಲ್ತುಳಿತಕ್ಕೆ ಸಿಕ್ತು ಕಾರಣ. ವಿರಾಟ್ ತರಾತುರಿಯೇ ಕಾರಣ ಎಂದ RCB ಮ್ಯಾನೇಜ್ಮೆಂಟ್ನ ರಾಜೇಶ್ ಮೆನನ್ ಹಾಗೂ ನಿಖಿಲ್ ಸೋಸಲೆ ಒತ್ತಡದಿಂದಲೇ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಪ್ ಗೆದ್ದ ರಾತ್ರಿಗೆ ಇವೆಂಟ್ ಬಗ್ಗೆ ನಿರ್ಧಾರ ಮಾಡಿದ್ದ ಇಬ್ಬರು ವಿರಾಟ್ ಕೊಹ್ಲಿ ವಿದೇಶಕ್ಕೆ ಹೋಗ್ತಾರೆ, ಹೀಗಾಗಿ ವಿಜಯೋತ್ಸವ ಕಾರ್ಯಕ್ರಮ ಮುಂದೂಡಿಕೆ ಮಾಡಲು ಆಗಲ್ಲ ಅಂತ KSCAಗೆ ಒತ್ತಡ ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಟಿಕೆಟ್ ಗೊಂದಲ ಟ್ವೀಟ್ ಹಿಂದೆಯೂ ನಿಖಿಲ್ ಸೋಸಲೆ ಕಾರಣ ಎಂಬುದು CID ತನಿಖೆಯಲ್ಲಿ ಪತ್ತೆಯಾಗಿದೆ. ಕಾಲ್ತುಳಿತದ ವೇಳೆ ಗೇಟ್ಗಳ ಬಳಿ ಪೊಲೀಸರೇ ಇರಲಿಲ್ಲ. ಇನ್ನು ಪೊಲೀಸ್ ಇಲಾಖೆಯ ಬಂದೋಬಸ್ತ್ ಬಗ್ಗೆಯೂ ಸಾಕಷ್ಟು ಲೋಪಗಳು ಗೊತ್ತಾಗಿವೆ. ನೂರಾರು ವಿಡಿಯೋಗಳು CCTV ಪರಿಶೀಲನೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪೊಲೀಸ್ ಬಂದೋಬಸ್ತ್ ಬಗ್ಗೆ ಸರಿಯಾದ ತಯಾರಿ ಆಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ವಿಧಾನಸೌಧದ ಬಳಿಗೆ ಹೆಚ್ಚು ಫೋಕಸ್ ಮಾಡಲಾಗಿದೆ. ಬಂದೋಬಸ್ತ್ ಪೂರ್ವ ತಯಾರಿ, ಅಧಿಕಾರಿ ಸಿಬ್ಬಂದಿಗೆ ಸ್ಥಳ ನಿಯೋಜನೆ, ಹೆಚ್ಚುವರಿ ಪ್ಲಾನ್ ಮಾಡಿಕೊಂಡಿರಲಿಲ್ಲ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಆಗಸ್ಟ್ 5ರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಹೈಕೋರ್ಟ್ ಸೂಚನೆ. ಇಂದು 2 ಪ್ರತ್ಯೇಕ ಕೇಸ್ ವಿಚಾರಣೆ ಮಾಡಿದ ಹೈಕೋರ್ಟ್ ತನ್ನ ಸ್ವಯಂ ಪ್ರೇರಿತ ದೂರಿನ ವಿಚಾರಣೆ ಮಾಡಿ ಕಾಲ್ತುಳಿತ ಕೇಸ್ ತನಿಖೆಯ ಸ್ಥಿತಿಗತಿ ವರದಿ ನೀಡಲು ಸೂಚನೆ ನೀಡಿದೆ. ಜುಲೈ 16ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ನು ಪ್ರಕರಣ ರದ್ದು ಕೋರಿ KSCA, RCB, DNAನಿಂದ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮಾಡಿ ಪೀಠ ಆಗಸ್ಟ್ 5ರವರೆಗೆ ಆರೋಪ ಪಟ್ಟಿ ಸಲ್ಲಿಸದಂತೆ ಬಲವಂತದ ಕ್ರಮ ಕೈಗೊಳ್ಳದಂತೆ ನೀಡಿದ್ದ ಆದೇಶ ವಿಸ್ತರಣೆ ಮಾಡಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದು ಸರ್ಕಾರ ವಾರಕ್ಕೊಮ್ಮೆ ಅಲ್ಪಸಂಖ್ಯಾತರಿಗೆ ಬಂಪರ್ ನೀಡ್ತಾ ಇದೆ. ಮೊನ್ನೆಯಷ್ಟೇ ಕಾಮಗಾರಿಯಲ್ಲಿ ಮೀಸಲಾತಿ ನೀಡಿತ್ತು. ಇದೀಗ ಮೌಲಾನಾ ಆಜಾದ್ ಶಾಲೆ ಆರಂಭಕ್ಕೆ ಅಧಿಸೂಚನೆ ಹೊರಡಿಸಿದೆ. ಎಲ್ಲೆಲ್ಲಿ ಎಷ್ಟು ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಮತ್ತೊಂದು ಬಂಪರ್. 50 ಮೌಲಾನಾ ಆಜಾದ್ ಶಾಲೆ ತೆರೆಯಲು ಅನುಮತಿ. ಸಿಎಂ ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ನಲ್ಲಿ ಮುಸ್ಲಿಮರಿಗೆ ನಾನಾ ರೀತಿಯ ಯೋಜನೆಗಳನ್ನ ಘೋಷಿಸಿದ್ರು. ಆ ಪೈಕಿ ಒಂದಾದ ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನ ಪ್ರಾರಂಭಿಸಲು ಮಂಜೂರಾತಿ ನೀಡಿದೆ. ಮೊದಲ ಹಂತದಲ್ಲಿ 2025-26ನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ 25 ಜಿಲ್ಲೆಗಳಲ್ಲಿ 50 ಹೊಸ ಮೌಲಾನಾ ಆಜಾದ್ ಮಾದರಿ ಶಾಲೆ ಪ್ರಾರಂಭಿಸಲು ಮಂಜೂರಾತಿ ನೀಡಿದೆ. ಈ ಮೂಲಕ ಮತ್ತೊಮ್ಮೆ ಮುಸ್ಲಿಮರ ತುಷ್ಟೀಕರಣ ಕೆಲಸವನ್ನ ಮುಂದುವರಿಸಿದೆ. 2025-26ನೇ ಸಾಲಿನಲ್ಲಿ 50 ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನ ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ, ಜನಪ್ರತಿನಿಧಿಗಳ ಬೇಡಿಕೆ, ಜಿಲ್ಲಾ ಕಚೇರಿಗಳ ವರದಿ ಹಾಗೂ ಇತರ ಅಂಶಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಲಭ್ಯವಿರೋ 50 ಸ್ಥಳಗಳಲ್ಲಿ ಹೊಸ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನ ಪ್ರಾರಂಭಿಸಬಹುದು ಎಂದು ತಿಳಿಸಿದೆ. ಮೀಸಲಾತಿ ಆಯ್ತು, ಶಾಲೆ ನಿರ್ಮಾಣ ನಿರ್ಧಾರ. 50 ಹೊಸ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಅಗತ್ಯ ಹುದ್ದೆಗಳನ್ನು ಸೃಷ್ಟಿಸಿ ಭರ್ತಿ ಮಾಡಲು ಹಾಗೂ ಸದರಿ ಹುದ್ದೆಗಳು ಭರ್ತಿಯಾಗುವವರೆಗೆ ಇಲಾಖೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಅಲ್ಪಸಂಖ್ಯಾತ ವರ್ಗದ ಮಕ್ಕಳಿಗೆ ಉಚಿತ ವಸತಿ ಸಹಿತ ಶಿಕ್ಷಣ ಒದಗಿಸುವ ಶಾಲೆಗಳಾಗಿವೆ. 4% ಗುತ್ತಿಗೆ ಮೀಸಲಾತಿ, 15% ವಸತಿ ಯೋಜನೆ ಮನೆಗಳಿಗೆ ಮೀಸಲು ಬಳಿಕ ಸರ್ಕಾರದಿಂದ ಮತ್ತೊಂದು ನಿರ್ಧಾರವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. RCB ಸ್ಟಾರ್ ಟೀಮ್ ಇಂಡಿಯಾದ ವೇಗಿ ಯಶ್ ದಯಾಳ್ ವಿರುದ್ಧ FIR ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧನ ಫಿಕ್ಸ್ ಎನ್ನಲಾಗ್ತದೆ. ಯಾಕೆ ಅಂತೀರಾ? ಸ್ಟೋರಿ ನೋಡಿ.
ಮದುವೆ ನೆಪದಲ್ಲಿ ಲೈಂಗಿಕ ಕಿರುಕುಳ ಆರೋಪ. ಆರ್ಸಿಬಿ ಸ್ಟಾರ್ ಆಟಗಾರ ಯಶ್ ದಯಾಳ್ ವಿರುದ್ಧ ಎಫ್ಐಆರ್. ಟೀಂ ಇಂಡಿಯಾ ಫಾಸ್ಟ್ ಬೌಲರ್ ಆರ್ಸಿಬಿಯ ಸ್ಟಾರ್ ಪ್ಲೇಯರ್ ಯಶ್ ದಯಾಳ್ ವಿರುದ್ಧ ಮದುವೆಯಾಗೋ ನೆಪದಲ್ಲಿ ಲೈಂಗಿಕ ಕಿರುಕುಳ ನೀಡಿದ ಗಂಭೀರ ಆರೋಪ ಕೇಳಿ ಬಂದಿದ್ದು, ಇದೀಗ ದಯಾಳ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಾಜಿಯಾಬಾದ್ನ ಯುವತಿಯೊಬ್ಬಳು ಯಶ್ ದಯಾಳ್ ವಿರುದ್ಧ ಲೈಂಗಿಕ ಕಿರುಕುಳ ಮತ್ತು ಶೋಷಣೆಯ ಆರೋಪಗಳನ್ನು ಹೊರಿಸಿದ ನಂತರ ಬಿಎನ್ಎಸ್ ಸೆಕ್ಷನ್ 69ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಕಚೇರಿಗೂ ಸಂತ್ರಸ್ತೆ ಪತ್ರದ ಮೂಲಕ ದೂರು ನೀಡಿದ್ಲು. ಸಿಎಂ ಕಚೇರಿ ಸೂಚನೆ ಮೇರೆಗೆ ಪೊಲೀಸರು ದಯಾಳ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ದೂರಿನಲ್ಲಿ ಏನಿದೆ? ಕಳೆದ 5 ವರ್ಷಗಳಿಂದ ಯಶ್ ದಯಾಳ್ ಜೊತೆ ನಾನು ರಿಲೇಶನ್ಶಿಪ್ನಲ್ಲಿದ್ದೆ. ಆತ ಮದುವೆಯ ಭರವಸೆ ನೀಡಿ ನನ್ನನ್ನ ದಾರಿ ತಪ್ಪಿಸಿದ್ದಾನೆ. ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನನ್ನನ್ನ ಬಳಸಿಕೊಂಡಿದ್ದಾನೆ. ಅವನು ನನ್ನನ್ನ ತನ್ನ ಕುಟುಂಬಕ್ಕೆ ಪರಿಚಯಿಸಿ ಗಂಡನಂತೆ ವರ್ತಿಸಿದ್ದ. ಇದರಿಂದ ಆತನ ಮೇಲೆ ನನಗೆ ನಂಬಿಕೆ ಬಂದಿತ್ತು. ನಂತರ ಆತ ಇತರೆ ಹುಡುಗಿಯರೊಂದಿಗೆ ಇದೇ ರೀತಿಯ ಸಂಬಂಧ ಹೊಂದಿರೋದು ಗೊತ್ತಾಯಿತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಅವನು ನನ್ನ ಮೇಲೆ ಶೋಷಣೆ ಮಾಡಿದ್ದಾನೆ ಅಂತ ಯುವತಿ ದೂರಿನಲ್ಲಿ ತಿಳಿಸಿದ್ದಾಳೆ. ಯಾವುದೇ ಕ್ಷಣದಲ್ಲಾದರೂ ದಯಾಳ್ ಅರೆಸ್ಟ್ ಫಿಕ್ಸ್. ಇದೀಗ ಪ್ರಾಥಮಿಕ ತನಿಖೆಯ ಬಳಿಕ ಇಂದಿರಾಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಯಶ್ ದಯಾಳ್ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ದಯಾಳ್ ಬಂಧನವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕ್ ಸ್ಪೈ ಕೇರಳದ ಪ್ರವಾಸೋದ್ಯಮ ರಾಯಭಾರಿ ಬೆಚ್ಚಿ ಬೀಳಿಸಿದ ಜ್ಯೋತಿ ಮಲ್ಹೋತ್ರಾ ಕೇರಳ ಲಿಂಕ್. ದೇಶದ್ರೋಹಿಗೆ ಸರ್ಕಾರದಿಂದಲೇ ಫುಲ್ ಸಪೋರ್ಟ. ಟೂರಿಸಂ ನೆಪ, ಮಾಹಿತಿ ಕಲೆ ಹಾಕಿ ವೈರಿ ಪಡೆಗೆ. ಈ ಕುರಿತಾದಂಥ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಕ್ ಬೇಹುಗಾರ್ತಿಗೆ ಕೇರಳ ಸರ್ಕಾರ ಧನ ಸಹಾಯ. ಸರ್ಕಾರದ ಖರ್ಚಿನಲ್ಲಿ ಜ್ಯೋತಿ ಮಲ್ಹೋತ್ರಾ ಪ್ರವಾಸ. ಪಹಲ್ಗಾಮ್ ದಾಳಿಯ ನಂತರ ಬಂಧಿಸಲ್ಪಟ್ಟಿದ್ದ ಟ್ರಾವೆಲ್ ಬ್ಲಾಗರ್ ಪಾಕಿಸ್ತಾನ ಪರ ಗೂಢಚರ್ಯೆ ಮಾಡಿದ್ದ ಆರೋಪದಲ್ಲಿ ಸಿಕ್ಕಿಬಿದ್ದಿರೋ ಜ್ಯೋತಿ ಮಲ್ಹೋತ್ರಾಗೆ ಕೇರಳದ ಪ್ರವಾಸೋದ್ಯಮ ಇಲಾಖೆ ಆತಿಥ್ಯ ನೀಡಿತ್ತು ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಪಾಕಿಸ್ತಾನಕ್ಕಾಗಿ ಬೇಹುಗಾರಿಕೆ ನಡೆಸಿದ ಆರೋಪ ಎದುರಿಸ್ತಾ ಇರೋ ಜ್ಯೋತಿ ಮಲ್ಹೋತ್ರಾ ಕೇರಳ ರಾಜ್ಯ ಪ್ರಾಯೋಜಿತ ಪ್ರವಾಸೋದ್ಯಮ ಅಭಿಯಾನದ ಭಾಗವಾಗಿದ್ರು. ಕೇರಳದ ಪ್ರವಾಸೋದ್ಯಮವನ್ನ ಪ್ರಚಾರ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಭಾಗವಹಿಸಿದ್ದ ಜ್ಯೋತಿ ಮಲ್ಹೋತ್ರಾ ಕೇರಳ ಸರ್ಕಾರದ ಪ್ರವಾಸೋದ್ಯಮ ಅಭಿಯಾನದ ಭಾಗವಾಗಿ 5 ರಾಜ್ಯಗಳಿಗೆ ಪ್ರವಾಸ ತೆರಳಿದ್ರು ಎಂಬ ವಿಚಾರ ಆರ್ಟಿಐ ಮೂಲಕ ಪಡೆದ ಮಾಹಿತಿಯಿಂದ ಈಗ ಬಯಲಾಗಿದೆ. ಕೇರಳ ಪ್ರವಾಸೋದ್ಯಮದ ಪ್ರಚಾರಕಿಯಾಗಿದ್ದ ಜ್ಯೋತಿಗೆ ಕೇರಳದಲ್ಲಿ ಓಡಾಟಕ್ಕೆ ನಿರ್ಬಂಧ ಇರಲಿಲ್ಲ. ಹೀಗಾಗಿ ಆಕೆ ರೈಲಿನ ಮೂಲಕ ಕೇರಳ ಟ್ರಿಪ್ ಮಾಡಿದ್ಲು. 2024-25ರ ನಡುವೆ ಕೇರಳದ ಹಲವೆಡೆ ಭೇಟಿ ನೀಡಿದ್ಲು. ಕೋಯಿಕೋಡ್, ಕೊಚ್ಚಿ, ಆಲಪ್ಪುಳ ಮತ್ತು ಮುನ್ನಾರ್ಗೆ ಹೀಗೆ ಕೇರಳ ಪ್ರವಾಸ ಮಾಡಿ ಜ್ಯೋತಿ ಮಲ್ಹೋತ್ರಾ ವಿಡಿಯೋ ಮಾಡಿದ್ಲು. ಕೇರಳದ ಕಾಸರಗೋಡಿಗೂ ಜ್ಯೋತಿ ಮಲ್ಹೋತ್ರಾ ಭೇಟಿ ನೀಡಿದ್ದೇ ಅನುಮಾನಕ್ಕೆ ದಾರಿ ಮಾಡಿದೆ. ಕಾಸರಗೋಡಿನ ಪಡನ್ನ ಗ್ರಾಮಕ್ಕೆ ಭೇಟಿ ನೀಡಿದ್ದ ಜ್ಯೋತಿ ವಿಡಿಯೋ ಕೂಡ ಮಾಡಿದ್ಲು. ಇದೇ ಗ್ರಾಮದಿಂದ ಉಗ್ರ ಸಂಘಟನೆ ಐಎಸ್ಐಎಸ್ಗೆ 11ಕ್ಕೂ ಹೆಚ್ಚು ಜನ ಯುವಕರು ಸೇರ್ಪಡೆಯಾಗಿದ್ದಾರೆ. ಭಾರತದಲ್ಲಿ ಬೇರೂರಲು ಐಎಸ್ಐಎಸ್ ಸತತ ಪ್ರಯತ್ನ ಮಾಡುತ್ತಿದೆ. ಹೀಗಾಗಿ ಈ ಪಾಕ್ ಸ್ಪೈ ಜ್ಯೋತಿ ಕಾಸರಗೋಡು ಭೇಟಿಗೂ ಪಾಕ್ ಪ್ರವಾಸ ಮಾಡಿದ್ದು ಅನುಮಾನಕ್ಕೆ ದಾರಿಯಾಗಿದೆ. ಕೇರಳ ಸಂದೇಶವನ್ನ ಪಾಕ್ ಹಾಗೂ ಐಎಸ್ಐಎಸ್ಗೆ ನೀಡಿದ್ಲಾ ಎಂಬುದು ಚರ್ಚೆಗೆ ಗ್ರಾಸವಾಗಿದೆ. ಮಲ್ಹೋತ್ರಾ ಕೇರಳ ಪ್ರವಾಸೋದ್ಯಮದ ಪ್ರಚಾರಕ್ಕೆ ಭಾಗಿಯಾಗಿದ್ದಕ್ಕೆ ಕೇರಳ ಬಿಜೆಪಿ ನಾಯಕರು ಟೀಕೆ ಮಾಡಿದ್ರು. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಕೇರಳ ಸರ್ಕಾರ ಆಕೆಯ ವಿರುದ್ಧ ಗೂಢಾಚಾರದ ಆರೋಪ ಕೇಳಿಬರೋ ಮುನ್ನವೇ ರಾಜ್ಯಕ್ಕೆ ಕರೆಸಿಕೊಳ್ಳಲಾಗಿತ್ತು. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ಕೈ ತೊಳೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಈ ಘಟನೆಗೆ ತಿರುವು ಕೊಡಬಲ್ಲ ಬ್ಲಾಕ್ ಬಾಕ್ಸ್ನಲ್ಲಿ ಅಪಘಾತದ ಕಾರಣ
ಏನು ಅನ್ನೋದು ಪತ್ತೆಯಾಗಿದೆ. ಆ ಕಾರಣ ಬೆಚ್ಚಿ ಬೀಳಿಸ್ತಾ ಇದೆ. ಈ ರಿಪೋರ್ಟ್ ಏರ್ ಇಂಡಿಯಾ ದುರಂತದ ಪ್ರಾಥಮಿಕ ವರದಿ ರೆಡಿ. ಎಎಐಬಿಯಿಂದ 241 ಜನರ ಸಾವಿನ ಕಾರಣ ರಿವೀಲ್. ಭಾರತೀಯ ವಾಯುಯಾನ ಇತಿಹಾಸದಲ್ಲೇ ಅತ್ಯಂತ ಘೋರ ದುರಂತ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಪತನದ ಪ್ರಾಥಮಿಕ ವರದಿ ಸಿದ್ಧವಾಗಿದೆ. ವಿಮಾನ ದುರಂತದ ಪ್ರಾಥಮಿಕ ವರದಿಯನ್ನ ಸದ್ಯ ಕೇಂದ್ರಕ್ಕೆ ಹಸ್ತಾಂತರಿಸಲಾಗಿದ್ದು, ಘಟನೆಯ ವಿವರವನ್ನ ಶೀಘ್ರದಲ್ಲೇ ಸಾರ್ವಜನಿಕರಿಗೂ ತಿಳಿಸಲಾಗುವುದು ಅಂತ ತನಿಖಾ ತಂಡ ಹೇಳಿದೆ. ಅಂದು ಜೂನ್ 12 ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟಿದ್ದ AI-171 ವಿಮಾನವು ಭೀಕರ ಅಪಘಾತಕ್ಕೀಡಾಗಿತ್ತು. ಈ ಘಟನೆ ಭಾರತೀಯ ವಿಮಾನಯಾನ ಇತಿಹಾಸದಲ್ಲೇ ಅತ್ಯಂತ ಘೋರ ದುರಂತ. ವಿಮಾನದಲ್ಲಿದ್ದ 242 ಮಂದಿಯ ಪೈಕಿ 241 ಮಂದಿ ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ರು. ಅಷ್ಟೇ ಅಲ್ಲ, ಈ ಘನ ಘೋರ ಘಟನೆ ಯುವ ವೈದ್ಯಕೀಯ ವಿದ್ಯಾರ್ಥಿಗಳ ಉಸಿರನ್ನು ಕಸಿದುಕೊಂಡಿತ್ತು. ಈ ದುರಂತದಲ್ಲಿ ಒಬ್ಬ ಪ್ರಯಾಣಿಕ ಮಾತ್ರ ಪವಾಡದಂತೆ ಬದುಕುಳಿದ. ಇಷ್ಟೆಲ್ಲದಕ್ಕೂ ಕಾರಣವಾಗಿದ್ದು ಏನು ಅನ್ನೋದು ತಿಳಿದು ಬಂದಿದೆ. ದುರಂತದ ತನಿಖೆ ನಡೆಸಿದ ವಿಮಾನ ಅಪಘಾತ ತನಿಖಾ ಬ್ಯೂರೋ ತನ್ನ ಪ್ರಾಥಮಿಕ ವರದಿಯನ್ನ ಕೇಂದ್ರ ವಿಮಾನಯಾನ ಸಚಿವಾಲಯಕ್ಕೆ ಸಲ್ಲಿಸಿದೆ. ಬ್ಲಾಕ್ ಬಾಕ್ಸ್ ಡೇಟಾವನ್ನ ಯಶಸ್ವಿಯಾಗಿ ಡೌನ್ಲೋಡ್ ಮಾಡಲಾಗಿದೆ ಮತ್ತು ವಿಶ್ಲೇಷಣೆ ಪ್ರಾರಂಭವಾಗಿದೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತು ಫ್ಲೈಟ್ ಡೇಟಾ ರೆಕಾರ್ಡರ್ ಆಧರಿಸಿ ಅಪಘಾತದ ಕಾರಣವನ್ನ ಕಂಡುಹಿಡಿಯಲು ಪ್ರಯತ್ನ ಮಾಡಲಾಗುತ್ತಿದೆ. ಮೇಡೇ ಕರೆಯಲ್ಲಿ ಪೈಲಟ್ ಪವರ್ ಇಲ್ಲ, ಥ್ರಸ್ಟ್ ಇಲ್ಲ, ಕೆಳಗೆ ಹೋಗುತ್ತಿದೆ ಅಂತ ಹೇಳುತ್ತಿರುವ ಆಡಿಯೋ ರೆಕಾರ್ಡಿಂಗ್ ಪತ್ತೆಯಾಗಿದೆ. ಒಟ್ಟಾರೆ ವಿಮಾನ ದುರಂತದ ಬಗ್ಗೆ ಎಎಐಬಿ ಏನೇ ವರದಿ ಮಾಡಿದ್ರೂ ಹೋದ ಜೀವಗಳು ಮತ್ತೆ ವಾಪಸ್ ಬರುವುದಿಲ್ಲ. ಆದರೆ ಮತ್ತೊಂದು ಬಾರಿ ಈ ರೀತಿ ದುರಂತವಾಗದಂತೆ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ಪವನ್ ಕೆ ಲಕ್ಷ್ಮೀಕಾಂತ್, ರಿಪಬ್ಲಿಕ್ ಕನ್ನಡ. 2025ರ ಕೊನೆಯಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಎಲೆಕ್ಷನ್ಗಳು ನಡೆಯುತ್ತೆ. ಆದರೆ ಈ ಚುನಾವಣೆಗೂ ಮುನ್ನ ಸಿಎಂ ನಿತೀಶ್ ಕುಮಾರ್ ಬಿಹಾರದ ಮಹಿಳೆಯರಿಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ಬಿಹಾರದಲ್ಲಿ ಕಾವೇರಿದ ಎಲೆಕ್ಷನ್ ರಣಕಣ. ಮಹಿಳಾ ಸರ್ಕಾರಿ ಉದ್ಯೋಗಿಗಳಿಗೆ ಬಂಪರ್. ಮೀಸಲಾತಿ ಘೋಷಣೆ ಮಾಡಿದ ನಿತೀಶ್ ಕುಮಾರ್. ಬಿಹಾರ ವಿಧಾನಸಭೆ ಚುನಾವಣೆ ದಿನಾಂಕ ಹತ್ತಿರವಾಗ್ತಿದೆ. ರಾಜಕೀಯ ಪಕ್ಷಗಳು ಗೆಲ್ಲಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿವೆ. ಅದರಲ್ಲೂ ಆಡಳಿತಾರೂಢ ಎನ್ಡಿಎ ಮಹಿಳೆಯರ ಓಲೈಕೆಗೆ ಇಳಿದಿದೆ. ಈಗಾಗಲೇ ಮಾಸಿಕ ಪಿಂಚಣಿಯನ್ನ ಹೆಚ್ಚಿಸಿದ್ದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದೀಗ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಘೋಷಿಸಿದ್ದಾರೆ. ಈ ಮೂಲಕ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ. ಎಸ್, ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಸರ್ಕಾರದ ಹುದ್ದೆಗಳಲ್ಲಿ ರಾಜ್ಯದ ಮಹಿಳೆಯರಿಗೆ 35% ಮೀಸಲಾತಿ ನೀಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ವಿಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಬಿಹಾರದ ಮಹಿಳೆಯರಿಗೆ 35% ಮೀಸಲಾತಿ ಘೋಷಣೆ ಮಾಡಲಾಗಿದ್ದು, ಅಂದ್ರೆ ಇನ್ಮುಂದೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಗೆ ಅಸ್ತು ನೀಡಲಾಗಿದೆ. ನಿತೀಶ್ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಬಿಹಾರದ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರವೇ ಈ ಮೀಸಲಾತಿ ಸೀಮಿತ. ಅಂದ್ರೆ ಇತರ ರಾಜ್ಯಗಳ ಮಹಿಳೆಯರಿಗೆ ಈ ಸೌಲಭ್ಯವಿಲ್ಲ. ಮಹಿಳಾ ಸಬಲೀಕರಣದತ್ತ ಮಹತ್ವದ ಹೆಜ್ಜೆ. ನಿತೀಶ್ ಕುಮಾರ್ ಸರ್ಕಾರ ಈ ಹಿಂದೆ 2006ರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಒದಗಿಸಲಾಗಿತ್ತು. ಇದರ ಜೊತೆಗೆ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಯಲ್ಲಿ 50% ಮತ್ತು ಪೊಲೀಸ್ ಇಲಾಖೆಯಲ್ಲಿ 35% ಮೀಸಲಾತಿಯನ್ನ ಜಾರಿಗೊಳಿಸಲಾಗಿತ್ತು. 2016ರಿಂದ ಎಲ್ಲಾ ಸರ್ಕಾರಿ ಉದ್ಯೋಗಗಳಲ್ಲಿ 35% ಮೀಸಲಾತಿಯನ್ನ ಜಾರಿಗೊಳಿಸಲಾಗಿತ್ತು. ಆಗಲೂ ನಿತೀಶ್ ಕುಮಾರ್ ಸಿಎಂ ಆಗಿದ್ರು. ಈಗಲೂ ಅವರೇ ಸಿಎಂ ಆಗಿದ್ದಾರೆ. ಈ ಮೂಲಕ ಮತ್ತೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮಹಿಳಾ ಮತದಾರರನ್ನ ಸೆಳೆಯುವ ತಂತ್ರವ. ಬಿಹಾರ್ ಸಿಎಂ ಚುನಾವಣೆ ಸಮೀಪದಲ್ಲಿರುವಾಗ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಇದಕ್ಕೆ ಕಾರಣ ಬಿಹಾರದಲ್ಲಿ ಮಹಿಳಾ ಮತದಾರರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. 2000
2020ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಪುರುಷರಿಗಿಂತ ಹೆಚ್ಚಿತ್ತು. ನಿತೀಶ್ ಕುಮಾರ್ ಈ ಘೋಷಣೆ ಮೂಲಕ ಮಹಿಳಾ ಮತದಾರರನ್ನ ಸೆಳೆಯುತ್ತಾರಾ ಇಲ್ವಾ ಅನ್ನೋದು ಎಲೆಕ್ಷನ್ ಮುಗಿದ ಬಳಿಕವಷ್ಟೇ ತಿಳಿಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮತ್ತೆ ಅನ್ಯ ಭಾಷಿಕರ ಆಟಾಟೋಪ ಶುರುವಾಗಿದೆಯಾ? ಕನ್ನಡಿಗರ ಮೇಲೆ ಬಿಹಾರಿಗಳಿಂದ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ಹಾಸ್ಟೆಲ್ಗೆ ನುಗ್ಗಿ ಕನ್ನಡಿಗರ ಮೇಲೆ ದರ್ಪವನ್ನ ಮೆರೆದ್ರ ಶಿವಮೊಗ್ಗದ ಶಾಯಿ ಗಾರ್ಮೆಂಟ್ಸ್ ಮುಂಭಾಗ ಈಗ ಪ್ರತಿಭಟನೆ ನಡೀತಾ ಇದೆ. ನಿನ್ನೆ ರಾತ್ರಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇವತ್ತು ಬೆಳಗ್ಗೆ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ನಡೆದಿತ್ತು. ಶಿವಮೊಗ್ಗ ಹೊರವಲಯದ ಮಾಚೇನಹಳ್ಳಿಯ ಗಾರ್ಮೆಂಟ್ಸ್ ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ಕಮ್ಯುನಿಸ್ಟ್ ರಾಷ್ಟ್ರ ಚೀನಾದಲ್ಲಿ ಅಧಿಕಾರದ ಬದಲಾವಣೆಯ ಗಾಳಿ ಬೀಸಿದೆಯಾ ಎಂಬ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಅದಕ್ಕೆ ಪೂರಕ ಎಂಬಂತೆ ಹಲವು ವಿದ್ಯಮಾನಗಳು ನಡೀತಾ ಇದ್ದು, ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತಾ ಹೋದಾಗ ಅಲ್ಲಿ ಒಂದಷ್ಟು ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಅದೇನು ಅಂತೀರಾ? ಈ ರಿಪೋರ್ಟ್ ನೋಡಿ. ರಾಜಕೀಯ ನಿವೃತ್ತಿ ಪಡೆದ್ರ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ 12 ವರ್ಷಗಳ ಸರ್ವಾಧಿಕಾರ ಅಂತ್ಯ. ಚೀನಾ ಕಮ್ಯುನಿಸ್ಟ್ ರಾಷ್ಟ್ರ, ಏಷ್ಯಾ ಖಂಡದಲ್ಲಿ ಪ್ರಬಲ ಆರ್ಥಿಕತೆ ಹೊಂದಿರುವ ರಾಷ್ಟ್ರ. ಅಮೆರಿಕ ವಿರುದ್ಧ ಕಳೆದ 50 ವರ್ಷಗಳಿಂದ ಶೀತಲ ಸಮರ ಮಾಡುತ್ತಿರುವ ಈ ಡ್ರ್ಯಾಗನ್ ರಾಷ್ಟ್ರದಲ್ಲಿ ರಾಜಕೀಯ ವಿಪ್ಲವ ಶುರುವಾಗಿದ್ಯಾ ಅನ್ನುವ ಅನುಮಾನ ಕಾಡಿದೆ. 12 ವರ್ಷದಿಂದ ಚೀನಾದ ಸರ್ವಾಧಿಕಾರಿಯಾಗಿ ಅಧಿಕಾರಿ ನಡೆಸುತ್ತಿರುವಂತಹ ಕ್ಸಿ ಜಿನ್ಪಿಂಗ್ ರಾಜಕೀಯ ನೇಪಥ್ಯಕ್ಕೆ ಸರಿಯುತ್ತಾರಾ ಅಂತ ಚರ್ಚೆ ಶುರುವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಕೆಲ ಘಟನೆಗಳು ಚೀನಾದಲ್ಲಿ ನಡೆಯುತ್ತಿವೆ. ಮೊನ್ನೆಯಷ್ಟೇ ಸೇನಾ ದಂಗೆ ಊಹಾಪೋಹದ ಮಧ್ಯೆ ಚೀನಾ ಅಧ್ಯಕ್ಷ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಮತ್ತೆ ಬ್ರಿಕ್ಸ್ ಶೃಂಗಸಭೆಗೆ ಗೈರಾಗುವ ಮೂಲಕ ಮತ್ತೊಂದು ಶಾಕ್ ನೀಡಿದ್ದಾರೆ. ಅವರ ಬದಲಿಗೆ ಅಲ್ಲಿನ ಪ್ರಧಾನಿ ಲೀ ಕಿಯಾಂಗ್ ಆಗಮಿಸಲಿದ್ದಾರೆ. 12 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಬ್ರಿಕ್ಸ್ ಶೃಂಗಸಭೆಯಿಂದ ಕ್ಸಿ ಜಿನ್ಪಿಂಗ್ ದೂರ ಉಳಿಯುತ್ತಿದ್ದಾರೆ. ಹೀಗಾಗಿ ಅಧ್ಯಕ್ಷರ ಮಿಸ್ಸಿಂಗ್ ಬಗ್ಗೆ ಗುಸುಗುಸು ಚರ್ಚೆ ಶುರುವಾಗಿದೆ. ಅಲ್ಲದೆ ಕ್ಸಿ ಜಿನ್ಪಿಂಗ್ ಮೇ 21 ಮತ್ತು ಜೂನ್ 5 ನಡುವೆ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ. ಚೀನಾ ಹೇಳಿ ಕೇಳಿ ಕಮ್ಯುನಿಸ್ಟ್ ರಾಷ್ಟ್ರ. ಈ ಪಕ್ಷದಲ್ಲಿ ಕ್ಸಿ ಜಿನ್ಪಿಂಗ್ ಪ್ರಭಾವ ಕಡಿಮೆಯಾಗುತ್ತಿದೆ. ಹೀಗಾಗಿ ಅಧಿಕಾರದ ಚುಕ್ಕಾಣಿ ಹಸ್ತಾಂತರದ ಚರ್ಚೆ ನಡೆಯುತ್ತಿದೆ. ಚೀನಾದಲ್ಲಿ ಈ ಹಿಂದೆ ವಿದೇಶಾಂಗ ಸಚಿವ, ರಕ್ಷಣಾ ಸಚಿವರು ಮಿಸ್ಸಿಂಗ್ ಆಗಿದ್ರು. ಆ ಬಳಿಕ ಅವರನ್ನ ಬದಲಾವಣೆ ಮಾಡಲಾಗಿತ್ತು. ಈಗ ಕ್ಸಿ ಜಿನ್ಪಿಂಗ್ ಸೈದ್ಧಾಂತಿಕವಾಗಿ ದುರ್ಬಲರಾಗಿದ್ದಾರೆ. ಅಲ್ಲದೆ ದೇಶದ ಆರ್ಥಿಕತೆಯ ಸಮಸ್ಯೆ ಉಲ್ಬಣವಾಗುತ್ತಿದೆ. ಚೀನಾದಲ್ಲಿ 15% ಯುವ ಜನತೆ ನಿರುದ್ಯೋಗಿಗಳಾಗಿದ್ದಾರೆ. ಅಮೆರಿಕದ ಟಾರಿಫ್ನಿಂದ ಚೀನಾಗೆ ಭಾರಿ ಹೊಡೆತ ಬಿದ್ದಿದೆ. ಉತ್ಪಾದನಾ ವಲಯದಲ್ಲಿ ಕುಸಿತವಾಗಿದೆ. ಅಲ್ಲದೆ ಭಾರತ ಪಾಕ್ ಸಂಘರ್ಷ, ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಚೀನಾ ನಿಲುವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬಂಟಿ ಮಾಡಿದೆ. ಚೀನಾದ ಬಗ್ಗೆ ಪಾಕ್ ಸೇರಿ ಸ್ನೇಹಿತರ ದೇಶಗಳಲ್ಲಿ ವಿಶ್ವಾಸದ ಕೊರತೆ ಎದುರಾಗಿದೆ. ಚೀನಾದ ಘನತೆ ಉಳಿಸಲು ಕ್ಸಿ ಬದಲಾವಣೆ ಮುಖ್ಯ ಎನ್ನಲಾಗುತ್ತಿದೆ. ಹೀಗಾಗಿ ಕಮ್ಯುನಿಸ್ಟ್ ಪಾರ್ಟಿಯ ಹಿರಿಯ ನಾಯಕರಲ್ಲಿ ಚರ್ಚೆ ಶುರುವಾಗಿದ್ದು, ಹೀಗಾಗಿ ಕ್ಸಿ ಜಿನ್ಪಿಂಗ್ ತೆರೆಮರೆಗೆ ಸರಿದಿದ್ದಾರೆ ಎನ್ನಲಾಗಿದೆ. ಜಿನ್ಪಿಂಗ್ ಪರ್ಯಾಯ ಯಾರು? ಕೇಂದ್ರೀಯ ಮಿಲಿಟರಿ ಆಯೋಗದ ಮೊದಲ ಉಪಾಧ್ಯಕ್ಷ ಜನರಲ್ ಜಾಂಗ್ ಗ್ಯಾಕ್ಸಿಯಾ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಹಿಂದಿನ ನಿಜವಾದ ಶಕ್ತಿಯಾಗಿ ಸದ್ದಿಲ್ಲದೆ ಹೊರಹೊಮ್ಮಿದ್ದಾರೆ. ಒಂದು ಕಾಲದಲ್ಲಿ ಕ್ಸಿ ಜಿನ್ಪಿಂಗ್ ನಿಷ್ಠಾವಂತರೆಂದು ಪರಿಗಣಿಸಲಾಗಿದ್ದರೂ ಈಗ ಅವರು ಜಿನ್ಪಿಂಗ್ನಿಂದ ದೂರವಾಗಿದ್ದಾರೆ ಎನ್ನಲಾಗಿದೆ. ಆರ್ಥಿಕ ಕ್ಷೇತ್ರದಲ್ಲಿ ವಾಂಗ್ ಯಾಂಗ್ ಹೆಸರು ಚರ್ಚೆಯಾಗುತ್ತಿದೆ. ನಿರ್ಲಕ್ಷಿತ ಸುಧಾರಣಾವಾದಿ ಮತ್ತು ಮಾಜಿ ಉಪ ಪ್ರಧಾನಮಂತ್ರಿ, ಆರ್ಥಿಕ ಪರಿಣತಿ ಮತ್ತು ಶುದ್ಧ ಆಡಳಿತ ದಾಖಲೆಗೆ ಹೆಸರುವಾಸಿಯಾಗಿದ್ದಾರೆ. ಈ ಇಬ್ಬರು ನಾಯಕರು ಒಬ್ಬರು ಮುಂದಿನ ಚೀನಾ ಅಧ್ಯಕ್ಷರಾಗ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಕ್ಸಿ ಜಿನ್ಪಿಂಗ್ ಕಳೆದ 2 ತಿಂಗಳಿಂದ ಕಾಣಿಸಿಕೊಳ್ಳದೆ ಇರುವುದು ಹಲವು ಚರ್ಚೆಗಳನ್ನು ಹುಟ್ಟುಹಾಕಿದೆ.
ಪವನ್ ಕೆ ಲಕ್ಷ್ಮೀಕಾಂತ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. MDS ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.